ದೀಪಾವಳಿ ದಿನ ಅದೇನೆ, ದೀಪವನ್ನು ಹಚ್ಚಿ ದೀಪದಿಂದ ಬೆಳಕು ಬರಲಿ ಅಂದ್ರೆ ಬರೀ ಸುಮ್ಮನೆ ಒಂದು ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚೋದಲ್ಲ, ನಮ್ಮ ಒಳಗಡೆ ಚೈತನ್ಯವನ್ನ ಜಾಗೃತಪಡಿಸ್ಕೋಬೇಕು, ಜ್ಞಾನದ ದೀಪವನ್ನು ಹಚ್ಕೋಬೇಕು, ಪ್ರೇಮದ ದೀಪವನ್ನು ಹಚ್ಚಬೇಕು. ಇದೇ ದೀಪಾವಳಿಯ ಮುಖ್ಯವಾದ ಉದ್ದೇಶ. ಹಬ್ಬ ಹರಿದಿನಗಳನ್ನ ಆಚರಿಸ್ಬೇಕು, ಅದಕ್ಕೊಂದು ಪದ್ಧತಿ ಹಿಂದೆಯಿಂದ ಮಾಡಿದ್ದಾರೆ, ಅದು ಮಾಡ್ಕೋತಾ ಬರ್ತಾ ಇದ್ದೀವಿ. ಆದರೆ ಪರ್ಯಾವರಣದಲ್ಲಿ ಅದರಿಂದ ಪ್ರದೂಷಣವನ್ನು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹಿಂದೆ ಪಟಾಕಿ ಹೊಡಿತಾ ಇದ್ದದ್ದು ಸ್ವಲ್ಪ ಪಟಾಕಿ ಹಾಗೆ ಹೀಗೆ ಹೊಡೆಯೋರು, ನಗಾರಿ ನಬ್ಬತ್ತು ಇದನ್ನೆಲ್ಲ ಬಾರಿಸೋರು. ಇಷ್ಟು ಪ್ರದೂಷಣ ಆಗ್ತಾ ಇರಲಿಲ್ಲ. ಮನ್ಮನೆಗೂ ಪಟಾಕಿ ಹೊಡಿತಕ್ಕಂಥದ್ದು ಇತ್ತೀಚೆಗಿನ ಪದ್ಧತಿ ಹೊರತು ಹಿಂದಿಂದಲ್ಲ. ಹಿಂದಿನ ಕಾಲದಲ್ಲಿ ಆ ಮದ್ದನ್ನ ಅರೆದು ಕರೆದು ಮಾಡಿ ಅವೆಲ್ಲ ನೈಸರ್ಗಿಕವಾಗಿರ್ತಕ್ಕಂಥದ್ದಾಗಿತ್ತು. ಇವತ್ತಿನ ಪಟಾಕಿಗಳು ಅಷ್ಟೊಂದು ಹೊಗೆಯನ್ನು ಹಾಕಿ ಪೂರಾ ವಾತಾವರಣವನ್ನು ಹಾಳು ಮಾಡ್ತದೆ, ವಿಷಪೂರಿತವನ್ನಾಗಿ ಮಾಡ್ತದೆ. ಆದ್ದರಿಂದ ಅದಕ್ಕೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಮತ್ತು ಶಬ್ದ ಬರ್ತಕ್ಕಂಥ ಪಟಾಕಿಗಳನ್ನ ಹಚ್ಚೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಹಕ್ಕಿಗಳಿಗೆ, ಬೇರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಬಹಳ ಯಾತನೆಯನ್ನು ಉಂಟು ಮಾಡ್ತೀವಿ ನಾವು. ಅದನ್ನು ಮಾಡೋದನ್ನು ನಾವು ಎಚ್ಚರಿಕೆ ವಹಿಸ್ಬೇಕು. ಅದನ್ನು ಮಾಡದಿರ ಇರೋದು ಒಳ್ಳೆಯದು. ಈಗೇನು ಊರು ಕಾಡು ಎಲ್ಲ ಒಂದಾಗ್ತಾ ಬರ್ತಾ ಇದೆ. ಪಟಾಕಿ ಹೊಡೆದ್ರೆ ಆನೆಗಳಿಗೆ, ಜಿಂಕೆಗಳಿಗೆ, ಕುರಿಗಳಿಗೆ, ಮರಿಗಳಿಗೆ, ನಾಯಿಗಳಿಗೆ ಎಲ್ಲದಕ್ಕೂ ಭಯ ಉಂಟಾಗ್ತದೆ. ಭಯವನ್ನು ಉಂಟು ಮಾಡಿಸಿ ನಾವು ಏನು ಆಚರಣೆ ಮಾಡ್ತೀವಿ ಅನ್ನೋದು ಸರಿ ಹೋಗೋದು. ಇದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡು ಆಚರಣೆ ಮಾಡೋದು ಉತ್ತಮ.